ವರದಪುರ ಎಂಬ ಊರಿನಲ್ಲಿ ರಮಾ, ಹೇಮಾ ಎಂಬ ಇಬ್ಬರು ಸಹೋದರಿಯರಿದ್ದರು. ಹಿರಿಯವಳಾದ ರಮಾಳ ಪತಿ ಹಲವು ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದು ಮಲಗಿಯೇ ಇರುತ್ತಿದ್ದ. ಆದ್ದರಿಂದ ರಮಾ ತನ್ನ ಕಿರಿಯ ಸಹೋದರಿ ಹೇಮಾಳ ಮನೆಗೆ ಕೆಲಸಕ್ಕೆ ಹೋಗುತ್ತಿದ್ದಳು. ಹೇಮಾಳ ಪತಿ ಒಬ್ಬ ಧನಿಕ ವ್ಯಾಪಾರಿಯಾಗಿದ್ದ. ಹೇಮಾ ನೋಡಲು ಬಹಳ ಸುಂದರಳಾಗಿದ್ದಳು. ಅಷ್ಟೇ ದುರಾಸೆಯವಳಾಗಿದ್ದಳು. ಒಂದು ದಿವಸ ರಮಾ ಬೆಳಗ್ಗೆ ಎದ್ದು ಬೇಗನೆ ಮನೆಯ ಕೆಲಸ ಮಾಡಿ ಮುಗಿಸಿ ತಂಗಿ ಹೇಮಾಳ ಮನೆಗೆ ಕೆಲಸಕ್ಕೆ ಹೋದಳು. ಹೇಮಾ, ಅಕ್ಕ, ಇಂದೂ ಕೂಡ ನೀನು ತಡವಾಗಿ ಬಂದೆ. ಮನೆಯಲ್ಲಿ ಕೆಲಸಗಳು ಕೂಗಿ ಕರೆಯುತ್ತಿವೆ. ಎಷ್ಟೊಂದು ಕೆಲಸ ಬಿದ್ದಿದೆ. ನೀನು ಮನೆಯಲ್ಲಿ ಆರಾಮವಾಗಿ ಕುಳಿತಿರುತ್ತಿ, ಬೇಗನೆ ಕೆಲಸಕ್ಕೆ ತೊಡಗು ಎಂದಳು. ರಮಾ ಅದಕ್ಕೆ ಕ್ಷಮಿಸು ಹೇಮಾ, ನನ್ನ ಮಗ ರಾತ್ರಿಯೆಲ್ಲ ಮಲಗಲಿಲ್ಲ, ಜ್ವರ. ಅದಕ್ಕೆ ಬರಲು ತಡವಾಯಿತು. ನಾನು ಬೇಗನೆ ಎಲ್ಲ ಕೆಲಸ ಮಾಡಿ ಮುಗಿಸುತ್ತೇನೆ ಎಂದಳು. ಹೇಮಾ, ಸರಿ, ಮೊದಲು ಅಂಗಳ ಗುಡಿಸು, ನಂತರ ಮನೆಯನ್ನೆಲ್ಲ ಗುಡಿಸಿ ಸ್ವಚ್ಛಗೊಳಿಸು, ಆ ನಂತರ ಪಾತ್ರೆ ತೊಳೆದಿಡು ಎಂದಳು. ಅದರಂತೆ ರಮಾ ಮೊದಲು ಅಂಗಳ ಗುಡಿಸಿ ನಂತರ ಮನೆಯನ್ನೆಲ್ಲ ಕಸಗುಡಿಸಿ ಸ್ವಚ್ಛ ಮಾಡಿದಳು. ಪಾತ್ರೆಗಳನ್ನು ತೊಳೆದಿಟ್ಟಳು. ಅತ್ತ ಹೇಮಾ ಆರಾಮವಾಗಿ ಕುಳಿತು ಹುಕುಮು ಚಲಾಯಿಸುತ್ತಿದ್ದಳು. ಅಕ್ಕ ನೋಡಲಿ, ಗೋಧಿಯ ಕಾಳುಗಳನ್ನು ಇಟ್ಟಿದೆ. ಅದನ್ನು ಸ್ವಚ್ಛ ಮಾಡು, ಒಳ್ಳೆಯ ಕಾಳುಗಳನ್ನು ಆರಿಸಿ ತುಂಡು ಕಾಳುಗಳನ್ನು ಬೇರೆ ಮಾಡಿಡು. ನನ್ನ ಮನೆಯಲ್ಲಿ ನಾವು ಅಖಂಡ ಕಾಳನ್ನೇ ಬಳಸುವುದು ತಿಳಿಯಿತೆ. ಹಾಗೆಯೇ ಬೇಗನೆ ಮಧ್ಯಾಹ್ನದ ಅಡುಗೆಯನ್ನು ಮಾಡಿಬಿಡು. ರಮಾ ಗೋಧಿಯನ್ನೆಲ್ಲ ಆರಿಸಿ ನಂತರ ಅಡುಗೆ ಕೆಲಸಕ್ಕೆ ಅಡುಗೆಯ ಮನೆಗೆ ಹೋದಳು. ಆಕೆ ಮನದಲ್ಲಿಯೇ ಹೇಮಾ ಕೆಲಸಕ್ಕೆ ಹಣ ಕೊಡುವುದಿಲ್ಲ, ಆದರೆ ಪ್ರತಿಯಾಗಿ ಧಾನ್ಯ ಕೊಡುತ್ತೇನೆ ಎಂದಿದ್ದಾಳೆ. ಇಂದಿನ ಅಡುಗೆಯಲ್ಲಿ ನನಗೂ ಕೊಡಬಹುದು ಎಂದು ಯೋಚಿಸುತ್ತಿದ್ದಳು. ಸಾಯಂಕಾಲದ ಹೊತ್ತಿಗೆ ಕೆಲಸ ಮುಗಿಸಿ ಮನೆಗೆ ಹೊರಟಾಗ ಹೇಮಾ, ನಿಲ್ಲು ಅಕ್ಕ, ಈ ತುಂಡಾದ ಗೋಧಿಯ ಕಾಳುಗಳನ್ನು ತೆಗೆದುಕೋ. ನಿನ್ನ ಮನೆಯಲ್ಲಿ ಎಲ್ಲ ಆರಾಮವಾಗಿ ತಿನ್ನುತ್ತಾರೆ ಎಂದು ಹೇಳುತ್ತಾ ಆಕೆಯ ಕೈಗೆ ಸ್ವಲ್ಪ ಗೋಧಿಯನ್ನು ಕೊಟ್ಟಳು. ಒಂದು ಶಬ್ದ ಚಕಾರವೆತ್ತದೆ ರಮಾ ಗೋಧಿಯನ್ನು ತೆಗೆದುಕೊಂಡು ಮನೆಯತ್ತ ಹೊರಟಳು. ಆಕೆಯ ಕಣ್ಣುಗಳಲ್ಲಿ ಅಶ್ರುಗಳಿದ್ದವು. ಆಕೆಗೆ ಗೊತ್ತಿತ್ತು, ಸದ್ಯದ ಪರಿಸ್ಥಿತಿಯಲ್ಲಿ ಈ ಗೋಧಿ ಅವಳಿಗೆ ಅಮೂಲ್ಯವಾಗಿತ್ತು. ಅದನ್ನೇ ಒಯ್ದು ಹಿಟ್ಟು ಮಾಡಿ ಚಪಾತಿಯನ್ನು ಬಿಸಿಬಿಸಿಯಾಗಿ ಪತಿ ಮಗನಿಗೆ ಬಡಿಸಿದಳು. ನಮಸ್ಕಾರ ಕೇಳುಗರೆ, ನಮ್ಮ ಇಂಕ್ ಅಂಡ್ ವಂಡರ್ ವಾಹಿನಿಗೆ ಸ್ವಾಗತ. ನಾವು ತರುವ ಕತೆಗಳು ನಿಮ್ಮನ್ನು ಮಾನಸಿಕವಾಗಿ ಗಟ್ಟಿ ಮಾಡುವುದಷ್ಟೇ ಅಲ್ಲ, ಜೀವನದಲ್ಲಿ ಶಾಂತಿ ಸಮಾಧಾನ ತರುತ್ತವೆ. ನಿಮಗೆ ಈ ಕತೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೂ ತಪ್ಪದೆ ನಿಮ್ಮ ಅನಿಸಿಕೆ ತಿಳಿಸಿ. ಈವರೆಗೆ ಸದಸ್ಯರಾಗಿರದಿದ್ದರೆ ನಮ್ಮ ವಾಹಿನಿಯ ಸದಸ್ಯರಾಗಿರಿ ಅಥವಾ ಸಬ್ಸ್ಕ್ರೈಬ್ ಮಾಡಿರಿ. ನೀವು ಕೊಡುವ ಪ್ರೋತ್ಸಾಹವೇ ನಮಗೆ ಪ್ರೇರಣೆ ನೀಡುತ್ತದೆ. ನಿಮ್ಮ ಒಂದೊಂದು ಸದಸ್ಯತ್ವ ನಮಗೆ ಅಮೂಲ್ಯ, ಆಗ ನಾವು ಇಷ್ಟೆಲ್ಲ ಮಾಡಿದ್ದು ಸಾರ್ಥಕವಾಗುತ್ತದೆ. ಬನ್ನಿ ಕತೆ ಕೇಳೋಣ. ಮರುದಿವಸ ರಮಾ ಮತ್ತೆ ಬೆಳಗ್ಗೆ ಕೆಲಸಕ್ಕೆ ಹೋದಳು. ಹೇಮಾ, ಬೇಗನೆ ಬಂದಿದ್ದು ಒಳ್ಳೆಯದಾಯಿತು. ನನಗೆ ಕಚೋರಿ ತಿನ್ನುವ ಮನಸ್ಸಾಗಿದೆ. ಅಂಗಳ ಮನೆಯ ಕಸ ಎಲ್ಲ ಮಾಡಿ ಬೇಗನೆ ಬಿಸಿಬಿಸಿಯಾದ ಕಚೋರಿ ಮಾಡು. ಅದಕ್ಕೆ ಚೆನ್ನಾಗಿ ಮಸಾಲೆಯನ್ನು ಅರೆಯಬೇಕು. ರುಚಿಯಾಗಿರಬೇಕು. ನನ್ನ ಪತಿಗೂ ಇದು ಸೇರುತ್ತದೆ ಎಂದಳು. ರಮಾ ತನ್ನ ಮಗನಿಗೂ ಕಚೋರಿ ಬಹಳ ಇಷ್ಟ ಎಂದುಕೊಂಡಳು. ತಂಗಿ ಹೇಳಿದಂತೆ ಮೊದಲು ಕಸದ ಕೆಲಸ ಮುಗಿಸಿ ಮಸಾಲೆ ಮಾಡಿ ರುಚಿಯಾದ ಕಚೋರಿ ಮಾಡಿದಳು. ಅದರ ಸುವಾಸನೆ ಮನೆಯೆಲ್ಲ ಹಬ್ಬಿತು. ಹೇಮಾ, ವಾ ಅಕ್ಕ, ಸುವಾಸೆ ಎಷ್ಟು ಚೆನ್ನಾಗಿದೆ. ಅಡುಗೆ ಬಹಳ ಚೆನ್ನಾಗಿ ಮಾಡಿರುವೆ. ತನ್ನ ಪತಿಯೊಡನೆ ಕುಳಿತು ಕಚೋರಿಗಳನ್ನು ತಿಂದಳು. ಹೇಮಾ ತನಗೂ ಮನೆಗೆ ಕಚೋರಿಗಳನ್ನು ಕೊಡುವಳೆಂಬ ಆಸೆ ಅವಳ ಕಣ್ಣುಗಳ ತುಂಬಿತ್ತು. ಸಂಜೆಯ ಹೊತ್ತಿಗೆ ಕೆಲಸವೆಲ್ಲ ಮುಗಿಸಿ ಮನೆಗೆ ಹೊರಡಲು ಅನುವಾದಾಗ ಹೇಮಾ, ಅಕ್ಕ, ಇಗೋ, ನೆನ್ನೆ ರಾತ್ರಿ ಅನ್ನ ಪಲ್ಯ ಎಲ್ಲ ಉಳಿದಿದೆ, ಮನೆಯಲ್ಲಿ ಬಿಸಿ ಮಾಡಿಕೊಂಡು ಎಲ್ಲ ತೆಗೆದುಕೊಳ್ಳಿ ಎಂದು ತಂಗಳು ಆಹಾರವನ್ನು ಕೊಟ್ಟಳು. ಪಲ್ಯ ಆಗಲೇ ಹಳಸಿತ್ತು. ರಮಾ ಮಾತನಾಡದೆ ತಂಗಳು ಅನ್ನ, ಪಲ್ಯ, ಸಾರು ತೆಗೆದುಕೊಂಡು ಮನೆಗೆ ಹೋದಳು. ಪ್ರತಿದಿನ ಹೀಗೆಯೇ ಆಗುತ್ತಿತ್ತು. ದಿನಗಳು ಕಳೆಯುತ್ತಿದ್ದವು. ದಿನ ಬೆಳಗ್ಗೆ ರಮಾ ಕೆಲಸಕ್ಕೆ ಹೋಗುತ್ತಿದ್ದಳು. ಹೇಮಾ ನಿತ್ಯ ಏನಾದರೂ ಕೆಟ್ಟ ಆಹಾರ ಪದಾರ್ಥ ಕೊಡುತ್ತಿದ್ದಳು. ಒಂದು ದಿವಸ ಹೇಮಾ, ಅಕ್ಕ, ನಾಳೆ ಬೇಗನೆ ಕೆಲಸಕ್ಕೆ ಬಾ. ನನ್ನ ಮನೆಯವರಿಗೆ ವ್ಯಾಪಾರದಲ್ಲಿ ಬಹಳ ಲಾಭವಾಗಿದೆ. ಅದಕ್ಕೆ ಮನೆಯಲ್ಲಿ ದೊಡ್ಡದಾಗಿ ದೇವರ ಪೂಜೆ ಇಟ್ಟುಕೊಂಡಿದ್ದೇವೆ. ಬಹಳಷ್ಟು ಅತಿಥಿಗಳು ಬರುತ್ತಾರೆ. ಬಂದವರಿಗೆ ಮಿಠಾಯಿಗಳು, ಪಕ್ವಾನ್ನ ಮಾಡಲು ಅಡುಗೆಯವರಿಗೆ ಹೇಳಲಾಗಿದೆ. ನನಗೆ ದಿನ ಪೂರ್ತಿ ನೀನು ಸಹಾಯ ಮಾಡಬೇಕು. ಅದಕ್ಕೆ ರಮಾ, ಆಯಿತು, ಬೇಗನೆ ಬರುತ್ತೇನೆ, ಏನೇ ಕೆಲಸವಿದ್ದರೂ ಮಾಡಿಕೊಡುತ್ತೇನೆ. ಚಿಂತಿಸಬೇಡ ಎಂದಳು. ಅದರಂತೆ ಮರುದಿವಸ ಬೇಗನೆ ಎದ್ದು ಮನೆಯ ಕೆಲಸವೆಲ್ಲ ಬೇಗನೆ ಮುಗಿಸಿ ದಿನಕ್ಕಿಂತ ಬೇಗನೆ ಹೊರಟಳು.
ಆ ಕೂಡಲೇ ಮಗ, ಅಮ್ಮ ಇಂದು ಇಷ್ಟು ಬೇಗನೆ ಎಲ್ಲಿಗೆ ಹೊರಟಿರುವೆ? ಚಿಕ್ಕಮ್ಮನ ಕಡೆ 8 ಗಂಟೆಗ ಹೋಗುತ್ತಿ. ಮಗು, ನಿನ್ನ ಚಿಕ್ಕಮ್ಮನ ಮನೆಯಲ್ಲಿ ದೊಡ್ಡ ಕಾರ್ಯಕ್ರಮ ಇದೆ. ಬಹಳ ಜನ ಅತಿಥಿಗಳು ಬರುವವರಿದ್ದಾರೆ. ಬಹಳಷ್ಟು ಮಿಠಾಯಿ ಪಕ್ವಾನ್ನವೆಲ್ಲ ಮಾಡುತ್ತಾರೆ. ನನಗೆ ಬಹಳ ಕೆಲಸವಿದೆ, ಅದಕ್ಕೆ ಬೇಗನೆ ಹೊರಟಿರುವೆ ಎಂದಳು. ಮಗ, ಅಮ್ಮ ಹಾಗಾದರೆ ಚಿಕ್ಕಮ್ಮ ನನಗೂ ಬರಲು ಹೇಳಿರಬಹುದಲ್ಲ, ನಾನು ಬರುವೆ ಎಂದ. ರಮಾ ಕೂಡಲೇ, ಇಲ್ಲಪ್ಪ ಬೇಡ, ನೀನು ಬಂದರೆ ಮನೆಯಲ್ಲಿ ಅಪ್ಪನ್ನು ನೋಡಿಕೊಳ್ಳುವವರು ಯಾರು? ನೀನು ಮನೆಯಲ್ಲಿದ್ದು ಸಮಯ ಸಮಯಕ್ಕೆ ಅವರಿಗೆ ಔಷಧಿ ಕೊಡು. ಮಗ ಸರಿ ಎಂದು ಸುಮ್ಮನಾದ. ಅಮ್ಮ, ಅಷ್ಟೊಂದು ಮಿಠಾಯಿ ಮಾಡಿದರೆ ನಮಗೂ ಕೊಡಬಹುದಲ್ಲ, ತೆಗೆದುಕೊಂಡು ಬಾ. ನಿನ್ನ ದಾರಿ ಕಾಯುತ್ತೇನೆ ಎಂದ. ರಮಾ ಸರಿಯೆಂದು ತಲೆಯಾಡಿಸಿದಳು. ಮನದಲ್ಲಿಯೇ ಹೇಮಾ ಇಡೀ ಊರಿಗೆ ಆಮಂತ್ರಣ ಕೊಟ್ಟಿದ್ದಾಳೆ, ಆದರೆ ಬಾಯಿ ಮಾತಿಗಾದರೂ ನನ್ನ ಮಗನನ್ನ ಕರೆಯಲಿಲ್ಲ ಎಂದುಕೊಂಡಳು. ರಮಾ ಕೆಲಸಕ್ಕೆ ತೊಡಗಿದಳು. ಅತಿಥಿಗಳು ಬರತೊಡಗಿದರು. ಹೇಮಾ ಪತಿಯೊಡನೆ ಪೂಜಾ ಸ್ಥಳಕ್ಕೆ ಬಂದು ಕುಳಿತಳು. ಬಗೆ ಬಗೆಯ ಆಭರಣ ಧರಿಸಿದ್ದಳು. ಊರಿನ ದೊಡ್ಡ ಪುರೋಹಿತರನ್ನ ಕರೆಸಿದ್ದರು. ಪೂಜೆ ಸಾಂಗವಾಗಿ ನೆರವೇರಿತು. ಬಂದೆಲ್ಲ ಅತಿಥಿಗಳಿಗೆ ಊಟ ಬಡಿಸಲಾಯಿತು. ಎಲ್ಲ ಭೋಜನವನ್ನು ಸವಿದು ಹೊಗಳುತ್ತಾ ಹೊರಟುಹೋದರು. ಮನೆ ಶಾಂತವಾಗಿತ್ತು. ಅಡುಗೆ ಮನೆಯಲ್ಲಿ ಇನ್ನೂ ಸಾಕಷ್ಟು ಅಡುಗೆ ಉಳಿದಿತ್ತು. ಹೇಮಾ, ಅಕ್ಕ, ದೇವರ ಕೃಪೆಯಿಂದ ಎಲ್ಲ ಸಾಂಗವಾಗಿ ನೆರವೇರಿತು. ಎಲ್ಲ ಅತಿಥಿಗಳು ಬಂದು ಹೋದರು. ಆದರೂ ಸಾಕಷ್ಟು ಪಕ್ವಾನ್ನ, ಮಿಠಾಯಿ ಉಳಿದಿದೆ. ಅವುಗಳನ್ನು ಎತ್ತಿ ಅಡುಗೆ ಮನೆಯಲ್ಲಿ ಇಟ್ಟುಬಿಡು. ಪಾತ್ರೆಗಳಲ್ಲಿ ಉಳಿದಿರುವ ತುಂಡು ತುಂಡಾದ ಮಿಠಾಯಿಗಳನ್ನು ಬೇರೆ ಮಾಡಿಡು. ರಮಾ ಒಂದು ಮಾತನಾಡದೆ ಹೇಳಿದಂತೆ ಮಾಡಿದಳು. ಸಂಜೆ ಮನೆಗೆ ಹೊರಟಾಗ ಕರೆದು, ನೋಡು ಅಕ್ಕ, ಇವು ನಿನಗಾಗಿ ಎತ್ತಿಟ್ಟಿದ್ದೇನೆ. ಪಾತ್ರೆಗಳಲ್ಲಿ ಅಳಿದುಳಿದಿದ್ದ ಮಿಠಾಯಿ ಚೂರುಗಳು, ಅಡುಗೆ ಇವೆಲ್ಲ ಒಯ್ದು ಮಗನಿಗೆ ಕೊಡು. ನನ್ನ ಮನೆಯಲ್ಲಿ ಇವುಗಳನ್ನು ಯಾರೂ ತಿನ್ನುವುದಿಲ್ಲ. ಚಕಾರವೆತ್ತದೆ ರಮಾ ಅವುಗಳನ್ನು ತೆಗೆದುಕೊಂಡು ಮನೆಯತ್ತ ನಡೆದಳು. ಅವಳಿಗೆ ಗೊತ್ತಾಗಿತ್ತು, ತನ್ನ ತಂಗಿಯಲ್ಲಿ ಮಾನವೀಯತೆ ಲವಲೇಶವಿಲ್ಲ. ಇಷ್ಟು ದಿನ ಮನದಲ್ಲಿ ಹಿಡಿದಿಟ್ಟಿದ್ದ ದುಃಖ ಇಂದು ಹೊರಬಂದಿತ್ತು. ಆಕೆ ಅಳುತ್ತಾ ಹೋಗುವಾಗ ಕಣ್ಣುಗಳಿಗೆ ಊರಿನ ಪುರಾತನ ನಾಗದೇವತೆಯ ದೇವಸ್ಥಾನ ಕಾಣಿಸಿತು. ಅದು ಅತ್ಯಂತ ಜಾಗೃತ ಸ್ವಾಮಿ ಎಂದು ಊರ ಜನರಾಡುತ್ತಿದ್ದರು. ಯಾರು ಭಕ್ತಿ ಭಾವದಿಂದ ಬೇಡುತ್ತಾರೋ ಅವರು ಯಾರು ಬರಿಗೆಯಲ್ಲಿ ಹೋಗಿಲ್ಲವೆಂದು ಜನರೆನ್ನುತ್ತಿದ್ದರು. ರಮಾ ಒಳಗೆ ಹೋಗಿ, ದೇವ, ಕಡೆಯ ಬಾರಿ ನಾನಿಂದು ನಿನ್ನ ಬಳಿ ಬಂದಿರುವೆ. ನನ್ನಿಂದ ಈ ಬಡತನ, ಅಸಹಾಯಕತೆ, ಅಪಮಾನ ಸಹಿಸಲು ಆಗುವುದಿಲ್ಲ. ಇವನ್ನು ಸಹಿಸುತ್ತ ನನ್ನ ಮನಕಲ್ಲಾಗಿದೆ. ನನ್ನ ಮೇಲೆ ಕೃಪೆ ಮಾಡಿ ನನ್ನನ್ನು ಕಚ್ಚಿ ಇಲ್ಲಿಯೇ ಪ್ರಾಣ ತೆಗೆದುಕೋ. ನನ್ನ ಜೀವನ ಇಲ್ಲಿಯೇ ಮುಗಿಯಲಿ. ನನ್ನ ಮಗ ದಾರಿ ಕಾಯುತ್ತಾ ಇದ್ದಾನೆ. ಅಮ್ಮ ಬರುತ್ತಾಳೆ. ಬಹಳಷ್ಟು ಮಿಠಾಯಿ ತರುತ್ತಾಳೆಂದು ನಾನಾದರೂ ಈ ಚೂರುಗಳನ್ನು ಒಯ್ಯುತ್ತಿದ್ದೇನೆ. ನಾನವನಿಗೆ ಏನು ಹೇಳಲಿ? ನಿನ್ನ ತಾಯಿ ಚಿಕ್ಕಮ್ಮನ ಮನೆಯಲ್ಲಿ ಕೆಲಸಕ್ಕೆ ಹೋಗುತ್ತಾಳೆ, ಅಲ್ಲಿ ಅಳಿದುಳಿದಿದ್ದ ತರುತ್ತಾಳೆಂದ ಹೇಳಿ ಬಿಡಲೆ? ದೇವ, ನನಗೆ ಇಲ್ಲಿಯೇ ಮುಕ್ತಿ ಕೊಡು. ರಮಾ ಹೇಳುತ್ತಿದ್ದ ಒಂದೊಂದು ಮಾತು ನಾಗದೇವತೆ ಕೇಳಿಸಿಕೊಳ್ಳುತ್ತಿದ್ದ. ಅವನ ಕಣ್ಣುಗಳಲ್ಲಿ ಕರುಣೆಯಿತ್ತು. ಈಕೆ ಜೀವನದಲ್ಲಿ ಬಹಳ ಕಷ್ಟಪಟ್ಟಿದ್ದಾಳೆಂದು ತಿಳಿದಿದ್ದ. ರಮಾ ಅಳುತ್ತ ಮನೆಗೆ ಹೊರಟಳು. ಆಗಲೇ ಚಮತ್ಕಾರವಾಯಿತು. ದೇವರೆಡೆಯಿಂದ ದಿವ್ಯ ಪ್ರಕಾಶ ಎಲ್ಲೆಡೆ ಹರಡಿತು. ಆಶೀರ್ವದಿಸಿದಂತೆ ಆಯಿತು. ರಮಾ ಮನೆ ಮುಟ್ಟಿದಳು. ಮಗ ತಾಯಿಯ ದಾರಿ ಕಾಯುತ್ತ ಮನೆ ಬಾಗಿಲಿನಲ್ಲಿ ಕುಳಿತಿದ್ದ. ನೀನು ನನಗಾಗಿ ಮಿಠಾಯಿ ತಿಂದಿರುವೆ, ಬೇಗನೆ ಕೊಡು, ಪಕ್ವಾನ್ನ ತಿನ್ನಬೇಕಾಗಿದೆ. ರಮಾ ನಡುಗುವ ಕೈಗಳಿಂದ ಮಿಠಾಯಿ ಚೀಲ ಅವನಿಗೆ ಕೊಟ್ಟಳು. ಬರುತ್ತಿದ್ದ ಅಳು ತಡೆ ಹಿಡಿದಿದ್ದಳು. ಆಗಲೇ ಚಮತ್ಕಾರವಾಯಿತು. ಚೀಲದಲ್ಲಿ ಬಹಳಷ್ಟು ಮಿಠಾಯಿಗಳು, ಪಕ್ವಾನ್ನಗಳು ಇದ್ದವು. ಅವಳ ಮಗ ಖುಷಿಯಿಂದ ಕುಣಿಯತೊಡಗಿದ. ರಮಾಳಿಗೆ ಇದು ಹೇಗಾಯಿತೋ ತಿಳಿಯದಾಯಿತು. ನನಗಾದರೂ ಹೇಮಾ ಚೂರುಪಾರುಗಳನ್ನು ಕೊಟ್ಟಿದ್ದಳು. ಈ ಎಲ್ಲ ಪಕ್ವಾನ್ನ, ಮಿಠಾಯಿ ಎಲ್ಲಿಂದ ಬಂದಿತು? ಮೆಲ್ಲಗೆ ಒಳಗೆ ಹೋಗಿ ನೋಡಿದಾಗ ದಂಗಾದಳು. ಮನೆ ಅರಮನೆಯಂತಾಗಿತ್ತು. ಚಿನ್ನ ಬೆಳ್ಳಿಯಿಂದ ತುಂಬಿತ್ತು. ತಿಂಗಳುಗಳಿಂದ ಮಲಗಿದ್ದ ಪತಿ ಎದ್ದು ಹೊರಬಂದ. ಅವನ ಮುಖದಲ್ಲಿ ಆರೋಗ್ಯದ ಕಳೆ ಇತ್ತು. ರಮಾ, ದೇವ, ಇದೆಂಥ ಚಮತ್ಕಾರ! ಮನೆಯಲ್ಲಿ ಚಿನ್ನ ಬೆಳ್ಳಿ ತುಂಬಿದೆ, ಪತಿ ಆರೋಗ್ಯವಾಗಿ ಎದ್ದು ನಿಂತಿದ್ದಾರೆ. ಪತಿ ಕೇಳಿದ, ರಮಾ, ಇದು ಹೇಗಾಯಿತು? ಇಷ್ಟೆಲ್ಲ ಸಂಪತ್ತು ಎಲ್ಲಿಂದ ಬಂದಿತು? ನಾನು ಹೇಗೆ ಎದ್ದೆ ಎಂದು ಕೇಳಿದ. ಆಗ ರಮಾ ತಾನು ಬರುವಾಗ ನಾಗದೇವತೆಯ ದೇವಸ್ಥಾನಕ್ಕೆ ಹೋಗಿದ್ದು, ಅಲ್ಲಿ ತನ್ನೆಲ್ಲ ನೋವು ದುಃಖ ಹೇಳಿಕೊಂಡಿದ್ದು ಎಲ್ಲ ತಿಳಿಸಿದಳು.
ಇದು ಆ ದೇವರ ಕೃಪೆ, ಆತನೇ ನಮ್ಮ ಮನೆ ಉಳಿಸಿದ ಎಂದಳು. ಅಂದಿನಿಂದ ಎಲ್ಲವೂ ಬದಲಾಯಿತು. ರಮಾಳ ಜೀವನ ಸಂತಸದಿಂದ ತುಂಬಿತ್ತು. ದುಃಖ, ಅಸಹಾಯಕತೆ ಮಾಯವಾಗಿತ್ತು. ಈಗ ಅವರು ವಿಶಾಲವಾದ ಮನೆಯಲ್ಲಿ ಇರುತ್ತಿದ್ದರು. ಮನೆಯಲ್ಲಿ ಬಗೆಬಗೆಯ ಪಕ್ವಾನ್ನ ತಯಾರಾಗುತ್ತಿತ್ತು. ಮಗ ಸಂತೋಷವಾಗಿದ್ದ ಈ ಕಡೆ ಹೇಮಾ ತನ್ನ ಅಕ್ಕ ಏಕೆ ಕೆಲಸಕ್ಕೆ ಬರಲಿಲ್ಲ, 3 ದಿನವಾಯಿತಲ್ಲ, ಆಕೆಯ ಆರೋಗ್ಯ ಸರಿಯಾಗಿಲ್ಲವೇ, ಅಥವಾ ಬೇರೆ ಏನಾದರೂ ಆಗಿದೆ ಎಂದು ಯೋಚಿಸುತ್ತಿದ್ದಳು. ಕಡೆಗೆ ಒಬ್ಬ ಕೆಲಸದವನ್ನು ಕರೆದು ರಮಾಳ ಮನೆಗೆ ಹೋಗಿ ನೋಡಿ ಬರಲು ಕಳಿಸಿದಳು. ಕೆಲಸದಾಳು ರಮಾಳ ಮನೆಯತ್ತ ಬಂದ. ಅಲ್ಲಿ ನೋಡಿದಾಗ ಬೆರಗಾದ. ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನೋಡತ್ತ ನಿಂತ. ಸಣ್ಣ ಮುರುಕಲು ಮನೆಯ ಜಾಗದಲ್ಲಿ ದೊಡ್ಡದಾದ ಮಹಲು ನಿಂತಿದೆ. ಅವಳ ಪತಿ ಸರಿಯಾಗಿ ಒಳ ಹೊರಗೆ ಓಡಾಡಿಕೊಂಡಿದ್ದಾನೆ. ಸುಮ್ಮನೆ ಒಳಗೆ ಹೋದಾಗ ಇನ್ನೂ ಬೆರಗಾದ. ಮನೆಯ ತುಂಬ ಚಿನ್ನ ಬೆಳ್ಳಿ ತುಂಬಿದೆ. ಮರಳಿ ಬಂದು ಹೇಮಾಳಿಗೆ ಎಲ್ಲ ವಿಷಯ ತಿಳಿಸಿದ. ಇದನ್ನು ಕೇಳಿ ಹೇಮಾ ಬೆರಗಾದಳು. ರಾತ್ರೋರಾತ್ರಿ ಏನೋ ಚಮತ್ಕಾರವಾಯಿತು. ತನ್ನ ಅಕ್ಕ ಇಷ್ಟು ಧನಿಕಳು ಹೇಗಾದಳು ತಿಳಿಯದಾಯಿತು. ಇದನ್ನು ಅರಿಯಬೇಕೆಂದುಕೊಂಡಳು. ಸಾಯಂಕಾಲ ಪತಿ ಮನೆಗೆ ಬಂದಾಗ ರಮಾಳ ಎಲ್ಲ ವಿಷಯ ತಿಳಿಸಿ ತನ್ನ ಅಕ್ಕ ಅದು ಹೇಗೆ ಧನಿಕಳಾದಳು, ಇದು ಹೇಗಾಯಿತು. ಅದಕ್ಕೆ ಪತಿ ತುಂಬ ಒಳ್ಳೆಯದಾಯಿತು, ನಿನ್ನ ಅಕ್ಕ ಬಹಳ ಕಷ್ಟಪಟ್ಟಿದ್ದಳು, ಈಗ ಸುಖವಾಗಿರಲಿ ಎಂದ. ಹೇಮಾ ಇದರ ರಹಸ್ಯ ತಿಳಿಯಬೇಕೆಂದು ಅಕ್ಕನ ಮನೆಗೆ ಬಂದಳು. ಅಲ್ಲಿ ಅರಮನೆಯಂತಹ ಮನೆಯನ್ನು ನೋಡಿದಾಗ ಅವಳಲ್ಲಿ ಈರ್ಷೆ, ಅಸೂಯೆ ಉಂಟಾಯಿತು. ಒಳಗೆ ಹೋಗಿ ಅಕ್ಕ ನೀನು ಕೆಲಸಕ್ಕೆ ಬರಲಿಲ್ಲ, ನಿನಗೆ ಏನಾಯಿತು ಎಂದು ನನಗೆ ಚಿಂತೆಯಾಗಿತ್ತು, ಅದಕ್ಕೆ ಬಂದೆ ಎಂದಳು. ಈ ಚಮತ್ಕಾರ ಹೇಗಾಯಿತು, ಅದು ಹೇಗೆ ನೀನು ಇಷ್ಟು ಧನಿಕಳಾದೆ ಎಂದಾಗ ರಮಾ ನೋಡು, ನೀನು ನನಗೆ ಪ್ರತಿ ದಿವಸ ಅಳಿದುಳಿದ ಅನ್ನ ಸಾರು ಕೊಡುತ್ತಿದ್ದೆ. ಪೂಜೆಯ ದಿವಸವೂ ನನಗೆ ಚೂರುಪಾರು ಕೊಟ್ಟೆ. ನನಗೆ ದುಃಖ ತಡೆಯಲಾಗದೆ ನಾಗದೇವತೆಯ ಬಳಿ ಎಲ್ಲ ಹೇಳಿಕೊಂಡೆ. ಮನೆಗೆ ಬರುವಷ್ಟರಲ್ಲಿ ಎಲ್ಲ ಬದಲಾಗಿತ್ತು ಎಂದಳು. ರಮಾಳ ಸುಖ ಸಮೃದ್ಧಿ ಹೇಮಾಳಿಗೆ ಸಹಿಸಲಾಗಲಿಲ್ಲ. ಅವಳಲ್ಲಿ ದುರಾಸೆ ಇನ್ನೂ ಹೆಚ್ಚಾಯಿತು. ತಾನು ಅಕ್ಕನಿಗಿಂತ ಹೆಚ್ಚು ಧನಿಕಳಾಗಬೇಕು ಎಂದುಕೊಂಡಳು. ಅವಳೊಳಗಿನ ಅಸೂಯೆ ದುರಾಸೆ ಅವಳನ್ನು ಸಮಾಧಾನವಾಗಿ ಕೂಡಗೊಡಲಿಲ್ಲ. ಕಡೆಗೆ ತನ್ನ ಪತಿಗೆ ಎಲ್ಲ ವಿಷಯ ತಿಳಿಸಿ, ನಾನು ಪ್ರತಿದಿನ ಅಕ್ಕನಿಗೆ ತಂಗಳು ಅನ್ನ ಸಾರು, ಉಳಿದ ಚೂರಪಾರು ಕೊಡುತ್ತಿದ್ದೆ. ಆಕೆ ಹೋಗಿ ನಾಗದೇವತೆಗೆ ಎಲ್ಲ ವಿಷಯ ತಿಳಿಸಿದಳು. ದೇವತೆ ಒಂದು ರಾತ್ರಿಯಲ್ಲಿ ಆಕೆಗೆ ಎಲ್ಲ ಸಂಪತ್ತು ಕರುಣಿಸಿದ. ನಾವು ಹಾಗೆಯೇ ಮಾಡಬೇಕು ಅಂದಳು. ಪತಿ ಹುಚ್ಚಿ, ನಾವು ಮೊದಲಿನಿಂದಲೂ ಹಣವಂತರಾಗಿದ್ದೇವೆ. ಏತರ ಕೊರತೆಯಿದೆ. ದೇವರ ಕೃಪೆಯಿಂದ ಎಲ್ಲ ಸರಿಯಾಗಿ ನಡೆದಿದೆ. ಇಷ್ಟು ದುರಾಸೆ ಸರಿಯಲ್ಲವೆಂದ. ಹೇಮಾ ಅದಕ್ಕೆ ನನ್ನೆದುರು ಅವಳ ಅಸ್ತಿತ್ವ ಬರಲಿಲ್ಲ. ಈಗ ನನಗಿಂತಲೂ ಮೇಲೇರಿದ್ದು ನಾನು ಸಹಿಸಲಾರೆ. ಈಗ ನಾನು ಅವಳೇನು ಮಾಡುತ್ತಿದ್ದಳೋ ಅದನ್ನೇ ಮಾಡುವೆ. ಅವಳಲ್ಲಿ ದುರಾಸೆಯ ಭೂತ ಸವಾರಿ ಮಾಡುತ್ತಿತ್ತು. ಪತಿಯ ಹಿತವಚನ ಅವಳ ತಲೆಗೆ ಹೋಗಲಿಲ್ಲ. ಸ್ವಲ್ಪ ದಿನಗಳ ನಂತರ ಅಕ್ಕನ ಮನೆಗೆ ಹೋಗಿ, ಅಕ್ಕ, ನಾನು ನಿನ್ನ ಜೊತೆಗೆ ಕೆಟ್ಟದಾಗಿ ನಡೆದುಕೊಂಡೆ. ಇಂದು ನನ್ನ ಪತಿಗೆ ವ್ಯಾಪಾರದಲ್ಲಿ ಸ್ವಲ್ಪ ತೊಂದರೆಯಾಗಿದೆ. ಮನೆ ನಡೆಸುವುದು ಕಷ್ಟವಾಗಿದೆ. ನನ್ನನ್ನು ಕೆಲಸಕ್ಕೆ ಇಟ್ಟುಕೋ. ನಿನ್ನ ಬಳಿ ಬರುವೆ. ನನಗೆ ಹಣ ಕೊಡಬೇಡ, ಬದಲಾಗಿ ಆಹಾರ ಕೊಡು ಎಂದಳು. ನಾನು ನಿನ್ನಿಂದ ಕೆಲಸ ಮಾಡಿಸಿಕೊಂಡಂತೆ ನನ್ನಿಂದ ಮಾಡಿಸಿಕೊ. ರಮಾ, ಅದಕ್ಕೇಕೆ ಚಿಂತೆ, ನಾನು ನಿನಗೆ ಸಹಾಯ ಮಾಡುವೆ. ನೀನು ಕೆಲಸಕ್ಕೆ ಬರಬೇಕಾಗಿಲ್ಲ ಎಂದಳು. ಹೇಮಾ, ಇಲ್ಲ ಇಲ್ಲ, ನನಗೆ ಹಣ ಬೇಡ, ಕೆಲಸಕ್ಕೆ ಬರುವೆ ಎಂದಳು. ಕಡೆಗೆ ರಮಾ, ನಿನಗೆ ಕೆಲಸವೇ ಬೇಕಾಗಿದ್ದರೆ ಈಗಿನಿಂದಲೇ ಕೆಲಸಕ್ಕೆ ಸೇರಿಕೋ. ನೀನು ಹೊರಗಿನ ಅಂಗಳ ಮನೆ ಎಲ್ಲ ಸ್ವಚ್ಛ ಮಾಡು, ನಾನು ಅಡುಗೆ ಮೆನ ನೋಡಿಕೊಳ್ಳುತ್ತೇನೆ ಎಂದಳು. ಅವಳಿಗೆ ತಂಗಿಯ ಸುಳ್ಳು ಗೊತ್ತಿತ್ತು. ಏನೂ ಹೇಳಲಿಲ್ಲ. ಹೇಮಾ ನಿತ್ಯ ರಮಾಳ ಕಡೆ ಕೆಲಸಕ್ಕೆ ಹೋಗತೊಡಗಿದಳು. ತಾನು ಅಕ್ಕನಿಗಿಂತ ಹೆಚ್ಚಿನ ಧನಿಕಳಾಗಬೇಕೆಂಬ ಒಂದೇ ವಿಚಾರ ಅವಳ ತಲೆಯಲ್ಲಿತ್ತು. ಸಾಯಂಕಾಲ ಮನೆಗೆ ಹೊರಟಾಗ ರಮಾ ಅವಳಿಗೆ ಒಳ್ಳೆಯ ಪಕ್ವಾನ್ನ ಮಿಠಾಯಿ ಕಟ್ಟಿಕೊಟ್ಟಳು. ಹೇಮಾ ಅವುಗಳ ತೆಗೆದುಕೊಳ್ಳದೆ, ಬೇಡ, ನನಗೆ ನೆನ್ನೆ ಅಳಿದುಳಿದ ತಂಗಳನ್ನೇ ಕೊಡು ಎಂದು ಹಠದಿಂದ ತೆಗೆದುಕೊಂಡು ಹೋದಳು. ರಮಾಳಿಗೆ ಇದರಿಂದ ಆಶ್ಚರ್ಯವಾಯಿತು. ಹೀಗೆಯೇ ಪ್ರತಿದಿನ ನಡೆಯತೊಡಗಿತು. ಹೇಮಾ ಹಳಸಿದ ಪದಾರ್ಥ ಏಕೆ ಒಯ್ಯುತ್ತಾಳೆಂದು ರಮಾಳಿಗೆ ಚಿಂತೆಯಾಯಿತು. ಆದರೆ ಕೇಳಲಿಲ್ಲ. ಒಂದು ದಿನ ಹೇಮಾ, ಈಗ ಸಾಕಷ್ಟು ದಿನಗಳು ಕಳೆದಿವೆ. ಇಂದು ನಾನು ಅಕ್ಕನ ಹಾಗೆ ನಾಗದೇವರ ಬಳಿ ಹೋಗಿ ಕಷ್ಟ ಹೇಳಿಕೊಳ್ಳುವೆ. ದೇವರು ನನ್ನನ್ನು ಅಕ್ಕನಿಗಿಂತ ಧನಿಕಳಾಗಿ ಮಾಡುವ ಎಂದುಕೊಂಡಳು. ಅವಳಲ್ಲಿ ದುರಾಸೆ ತುಂಬಿತ್ತು. ಸಾಯಂಕಾಲ ಮರಳುವಾಗ ದೇವರೆಡೆ ಹೋಗಿ ಕಷ್ಟ ಹೇಳಿಕೊಳ್ಳುತ್ತ ಅಳತೊಡಗಿದಳು.
ನಾನೀಗ ಬಹಳ ದುಃಖಿಯಾಗಿರುವೆ, ನನಗೆ ಬದುಕುವ ಇಚ್ಛೆಯಿಲ್ಲ, ನನ್ನನ್ನು ಈಗಲೇ ಕಚ್ಚಿಬಿಡು. ಆಗ ದೇವರೆಡೆಯಿಂದ ಧ್ವನಿ ಕೇಳಿಸಿತು, ಮೂರ್ಖ ಹೆಂಗಸೆ, ನೀನು ಸುಳ್ಳು ಹೇಳುತ್ತಿರುವೆ, ನಿನ್ನ ಅಕ್ಕ ನಿನಗೆ ಪ್ರತಿದಿವಸ ಒಳ್ಳೆಯ ಆಹಾರ ಕೊಡುತ್ತಾಳೆ, ನೀನೇ ತೆಗೆದುಕೊಳ್ಳುವುದಿಲ್ಲ. ತಂಗಳು ಬೇಕೆಂದು ಹಠ ಮಾಡುತ್ತಿ. ಸುಳ್ಳು ಹೇಳಬೇಡ. ಹೇಮಾ, ಇಲ್ಲ, ನಾನು ಸುಳ್ಳು ಹೇಳುತ್ತಿಲ್ಲ ಎಂದಳು. ದೇವರು, ನೀನು ನಿನ್ನ ಅಕ್ಕನ ಬಗ್ಗೆ ಅಸೂಯೆಯಿಂದ ಸುಳ್ಳು ಹೇಳುತ್ತಿರುವೆ. ಸರಿ, ಹಾಗಾದರೆ ನೀನು ಸಾಯಬೇಕಷ್ಟೆ, ನಿನ್ನನ್ನು ಈಗಲೇ ಕಚ್ಚುವೆ, ಸಾಯುವೆಯಂತೆ ಎಂದ. ಆಗ ಹೇಮಾ ಗಾಬರಿಯಿಂದ, ನನ್ನನ್ನು ಕ್ಷಮಿಸು ನಾಗದೇವತೆ, ನಾನು ದುರಾಸೆಯಿಂದ ಹೇಳಿದ್ದು ನಿಜ ಅಂದಳು. ಆಗ ದೇವರು, ಸರಿ, ಹಾಗಾದರೆ ನಾನು ನಿನ್ನನ್ನು ಕಚ್ಚುವುದಿಲ್ಲ, ಆದರೆ ನಿನಗೆ ದುರಾಸೆಯ ಫಲ ಸಿಗುತ್ತದೆ. ನೀನು ಹೋಗುವ ಹೊತ್ತಿಗೆ ನಿನ್ನ ದೊಡ್ಡ ಮನೆ ಗುಡಿಸಿಲಿನತೆ ಬದಲಾಗುತ್ತದೆ. ನಿನ್ನ ಮನೆಯಲ್ಲಿರುವ ಚಿನ್ನ ಬೆಳ್ಳಿ ಎಲ್ಲ ಕಲ್ಲಾಗಿ ಬದಲಾಗುತ್ತವೆ. ಈಗ ನಿನಗೆ ತಿಳಿಯುತ್ತದೆ ನಿಜವಾದ ಬಡತನ ಹೇಗಿರುತ್ತದೆ ಎಂದು ಶಾಪ ಕೊಟ್ಟ. ಹೇಮಾ ಅಳುತ್ತ ಮನೆಯತ್ತ ಓಡಿದಳು. ಹೋಗಿ ನೋಡಿದಾಗ ಮನೆ ಬದಲಾಗಿತ್ತು. ಸಂಪತ್ತು ಕಲ್ಲಾಗಿ ಬದಲಾಗಿತ್ತು. ಹೇಮಾ ಅಳತೊಡಗಿದಳು. ಪತಿ ಅವಳಿಗೆ, ನಮ್ಮ ಸಂಪತ್ತು ಹೀಗೇಕಾಯಿತು? ಹೇಳು, ನೀನೇನು ಮಾಡಿದೆ ಎಂದು ಕೇಳಿದ. ಆಗ ಹೇಮಾ ಎಲ್ಲ ವಿಷಯ ತಿಳಿಸಿದಾಗ, ಪತಿ, ನಾನು ನಿನಗೆ ಮೊದಲೇ ಹೇಳಿದೆ, ನೀನು ಕೇಳಲಿಲ್ಲ, ನೋಡು, ನಿನ್ನಿಂದ ನನ್ನೆಲ್ಲ ಸಂಪತ್ತು ನಾಶವಾಯಿತು. ಅದಕ್ಕೆ ನಾನೆಷ್ಟು ಕಷ್ಟಪಟ್ಟಿದ್ದೆ, ಎಲ್ಲ ಮಣ್ಣಾಯಿತು. ನಾನೇನು ಪಾಪ ಮಾಡಿದ್ದೇನೋ ನಿನ್ನಂತಹ ಪತ್ನಿ ಪಡೆದೆ? ಹೇಮಾ ತನ್ನ ದುರಾಸೆಯಿಂದ ತನ್ನೆಲ್ಲ ಸುಖ ಸಂತೋಷ ಸಂಪತ್ತು ಪತಿಯ ಪ್ರೇಮ ಎಲ್ಲವನ್ನೂ ಕಳೆದುಕೊಂಡಿದ್ದಳು. ಕಡೆಗೆ ಆಕೆ ಜೀವಮಾನವೆಲ್ಲ ಬಡತನದಲ್ಲಿ ಕಳೆಯಬೇಕಾಯಿತು. ತಾನು ಅಕ್ಕನೊಡನೆ ನಡೆದುಕೊಂಡ ರೀತಿಗೆ ತಕ್ಕ ಫಲ ಸಿಕ್ಕಿತು ಎಂದುಕೊಂಡಳು.